ಕೃತಿಕಾ ಭಾಸ್ಕರ್ ಅವರದು ಪ್ರೇಮ ವಿವಾಹ. ಇಬ್ಬರು ಪ್ರೇಮಿಸಿ ವಿವಾಹವಾದರು. ಜಾತಿಯ ಕಾರಣ, ಸ್ಟೇಟಸ್ ಕಾರಣ ಎರಡು ಕುಟುಂಬಗಳಲ್ಲೂ ಒಪ್ಪಿಗೆ ಇರಲಿಲ್ಲ. ನಾನಾ ಅಡೆತಡೆಗಳನ್ನು ವಿರೋಧಿಸಿ ವಿವಾಹವಾದಾಗ ಅವರುಗಳು ಇದ್ದದ್ದು ಸುಂದರ ಪ್ರೇಮ ಲೋಕದಲ್ಲಿ. ಅದು ಅತ್ಯಂತ ಸುಂದರ ಬಣ್ಣದ ಲೋಕದಲ್ಲಿ ವಿಹರಿಸಲು ಶುರು ಮಾಡಿದಾಗ 108 ಸಮಸ್ಯೆಗಳು. ಕಾಸಿಲ್ಲದ ಬದುಕು ಎಷ್ಟೊಂದು ಘೋರವೆಂದು ಅರಿವಾದಾಗ ರಾತ್ರಿ ಕಳೆದು ಹಗಲಾಗ್ತಿತ್ತು. ಕೃತಿಕಾ, ನನಗೆ ನಮ್ಮವರ ಕಡೆಯ ಹೆಲ್ಪ್ ಸಿಗೋಲ್ಲ. ಸದ್ಯಕ್ಕೆ ದುಡಿಮೆ ಕೈ ಹಚ್ಚಬೇಕು. ಸದ್ಯಕ್ಕೆ ನನ್ನ ಫ್ರೆಂಡ್ದು ಬಿಂದು ಪ್ರೆಸ್ ಇದೆ, ಅಲ್ಲೇನಾದರೂ ಒಂದು ಕೆಲಸ ಕೇಳಬೇಕು. ಭಾಸ್ಕರ್ ಅಂದಾಗ ಕಣ್ಣರಳಿಸಿದ ಕೃತಿಕಾ, ಅಕೌಂಟ್ ಸೆಕ್ಷನ್ನಲ್ಲಿ. ಇವಳ ರಾಗಕ್ಕೆ ತಲೆ ಆಡಿಸಿದ ಭಾಸ್ಕರ್, ನೋಡೋಣ, ಯಾವುದಾದ್ರೇನು. ನಮ್ಮ ಪ್ರೀತಿ, ನಮ್ಮ ಮದುವೆನ ಉಳಿಸ್ಕೊಂಡು ಬದುಕಿ ತೋರಿಸ್ಬೇಕು. ಡೋಂಟ್ ವರಿ, ನನ್ನ ಪ್ರಾಣಕ್ಕಿಂತ ನೀನು ನನಗೆ ಹೆಚ್ಚು. ಅಪ್ಪಿಕೊಂಡ. ಪ್ರೇಮ ಮಧುರವಾಗಿ ಆಲಾಪಿಸಿತು. ಆ ಮಾಧುರ್ಯತೆಯಲ್ಲಿ ಎಲ್ಲ ಸವಾಲಾಗಿ ಸ್ವೀಕರಿಸುವ ಬದ್ಧತೆ ಇತ್ತು. ಅವರ ಸಂಸಾರ ಶುರುವಾಗಿದ್ದು ಪುಟ್ಟ ಮನೆಯಲ್ಲಿ. ಬರೀ ಪ್ರೀತಿಯಿಂದಲೇ ಬದುಕಿ ಬಿಡೋದು ಸಾಧ್ಯವಾಗಿರಲಿಲ್ಲ. ಗೆಳೆಯ ಕೆಲಸ ಕೊಟ್ಟರು ಅವನಪ್ಪ ಚಾಣಾಕ್ಷ ಎಲ್ಲ ಕೆಲಸವನ್ನು ಭಾಸ್ಕರ್ನಿಂದ ಮಾಡಿಸ್ತಿದ್ದ. ಜೊತೆಗೆ ತೀರಾ ವ್ಯವಹಾರಿ. ದಿನಗೂಲಿ ಲೆಕ್ಕದಲ್ಲಿ ಸಂಬಳ ಕೊಡಲು ಶುರು ಮಾಡಿದಾಗ ಭಾಸ್ಕರ್ಗೆ ಸಾಕೆನಿಸಿತು. ಭಾಸ್ಕರ್, ಇದರಿಂದ ಏನೂ ಪ್ರಯೋಜನವಿಲ್ಲ. ನೀನು ಮಾಡಿರೋದು BCom, ಲೆಕ್ಕದಲ್ಲಿ ಮೇಧಾವಿ. ಯಾವುದಾದರೂ ಆಡಿಟ್ ಆಫೀಸ್ನಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡು. ಮುಂದಿನ ಫ್ಯೂಚರ್ ಬಗ್ಗೆ ಭರವಸೆ ಇಟ್ಕೋಬಹುದು. ಇಂಥದ್ದೊಂದು ಸಜೆಷನ್ ಕೊಟ್ಲು ಕೃತಿಕಾದು ಕೂಡ BCom, ಮುಂದೆ CA ಮಾಡುವ ಕನಸಿತ್ತು. ಆ ಕೋರ್ಸ್ ವ್ಯಕ್ತಿಯ ಬಗ್ಗೆಯೇ ಅವಳ ಆಸಕ್ತಿ. ಅದನ್ನು ಒಪ್ಪಿದ ಕೂಡ ಅಂಥ ಪ್ರಯತ್ನಕ್ಕೆ ಬೇಗ ಸಹಾಯ ಒದಗಿ ಬಂತು. ಗೋಪಾಲ್ ಅಯ್ಯಂಗಾರ್ ಆಫೀಸ್ನಲ್ಲಿ ಎಂಟ್ರಿ ಸಿಕ್ತು. ಜೊತೆಗೆ ಕೃತಿಕಾಗೂ ಕೂಡ ಒಬ್ಬ ಲಾಯರ್ ಆಫೀಸ್ನಲ್ಲಿ ಆಫೀಸ್ ಅಸಿಸ್ಟೆಂಟಾಗಿ ಸಣ್ಣ ಜಾಬ್. ಕಂಪ್ಯೂಟರ್ ಜ್ಞಾನವಿತ್ತು. ಇಂತಿಷ್ಟು ಕೆಲಸ ಎನ್ನುವಂತಿರಲಿಲ್ಲ. ಎಲ್ಲ ಕೆಲಸನೂ ಮಾಡಬೇಕಿತ್ತು. ನಿರೀಕ್ಷೆಗಿಂತ ಹೆಚ್ಚು ಸಂಬಳ ಸಿಕ್ಕರೂ ಬೆಳಗ್ಗೆ ಹೋದರೆ ಹಿಂತಿರುಗೋದು ರಾತ್ರಿ 9ರ ಹೊತ್ತಿಗೆ. ಮನೆಗೆ ಬರುವ ವೇಳೆಗೆ ಸುಸ್ತಾಗಿ ಬಿಡ್ತಿದ್ಲು. ಅಂದಂತೂ ತೀರಾ ಸುಸ್ತಾಗಿದ್ಲು. ಹುಟ್ಟಿ ಬೆಳೆದಿದ್ದು ಶ್ರೀಮಂತ ಸುಸಂಸ್ಕೃತ ಮನೆತನದಲ್ಲಿ. ತಾಯಿ ಇಲ್ಲ ಎನ್ನುವ ಕೊರತೆ ಬಿಟ್ಟರೆ ಅವಳದು ತುಂಬು ಕುಟುಂಬ. ಅಕ್ಕರೆಯ ಅರಗಿಣಿಯಾಗಿ ಬೆಳೆದವಳು. ಭಾಸ್ಕರ್ನ ಪ್ರೀತಿಗೆ ಬಿದ್ದಿದ್ದು ಮಾತ್ರ ವಿಧಿಲಿಖಿತವೇನೋ. ಕ್ಲಾಸ್ಮೇಟ್ ಬರ್ತ್ಡೇ ಪಾರ್ಟಿಯಲ್ಲಿ ಮೊದಲ ಸಲ ಭೇಟಿಯಾಗಿದ್ದು. ಒಂಟಿಯಾಗಿ ಹೊರಟಾಗ ಅವಳ ಗೆಳತಿ ಪರಿಮಳ, ಭಾಸ್ಕರ್, ನೀನು ಡ್ರಾಪ್ ಮಾಡ್ತೀಯಾ ಎಂದು ಬಲವಂತದಿಂದ ಅವನ ಜೊತೆ ಕಳಗಿಸಿ ಅವರಿಬ್ಬರ ಸ್ನೇಹ ಪ್ರೇಮಕ್ಕೆ ನಾಂದಿ ಆಡಿದ್ಲು. ಆಮೇಲೆ 4-6 ಭೇಟಿಗಳ ನಂತರ ಪ್ರೇಮದ ಹಂತ ತಲುಪಿ ಹಿರಿಯರನ್ನು ಧಿಕ್ಕರಿಸುವಂಥ ಧೈರ್ಯ ಬಂತು. ಈಗಾಗಲೇ ತಮ್ಮ ಬಂಧುಗಳಲ್ಲಿ ಗಂಡನ್ನ ನೋಡಿಟ್ಟಿದ್ದರಿಂದ ಮನೆಯವರ ಪೂರ್ಣ ಲೆಕ್ಕಿಸದೆ ಭಾಸ್ಕರ್ನ ಪ್ರೇಮ ವಿವಾಹವಾಗಿದ್ದು ಅದು ಶುರು. ಇಲ್ಲಿಗೆ ಬಂದು ನಿಂತಿತ್ತು ಬದುಕು. ಕೆಲಸಕ್ಕೆ ಇದ್ದ ಆಡಿಟರ್ ಗೋಪಾಲ್ ಅಯ್ಯಂಗಾರ್ ವಿದೇಶದಲ್ಲಿದ್ದ ಮಗನನ್ನು ಜಾಯಿನ್ ಆಗುವ ತೀರ್ಮಾನಕ್ಕೆ ಬಂದಾಗ ಭಾಸ್ಕರ್ ಕುಸಿದ. ದೊಡ್ಡ ರೀತಿಯಲ್ಲಿ ಬೆಳೆದಿದ್ದ ಆಫೀಸ್. ಗೋಪಾಲ್ ಅಯ್ಯಂಗಾರ್ ಆಫೀಸ್ ಎಂದರೆ ಅದಕ್ಕೆ ವಿಶೇಷವಾದ ಮರ್ಯಾದೆ ಇತ್ತು. ಗೌರವಾನ್ವಿತ ವ್ಯಕ್ತಿ, ಆಸೆ ಬುರುಕರಲ್ಲ. ಭಾಸ್ಕರ್ನ ಕರೆದು, ನನಗೆ ಆಫೀಸ್ ಬಾಗಿಲು ಮುಚ್ಚೋ ಮನಸ್ಸಿಲ್ಲ. ನನಗೆ ನಂಬಿಕೆ ಇದೆ. ನನ್ನ ಆಫೀಸ್ನ ಹೆಸರುಳಿಸು. ನಿನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಡು ಅಂದಾಗ ಹಕ್ಕಿಯಂತೆ ಆಕಾಶದಲ್ಲಿ ಹಾರುವಂತಾಯಿತು. ಕೃತಿಕಾಳೊಂದಿಗೆ ಮಾತನಾಡಲು ನಿರ್ಧರಿಸಿ, ನನಗೇನು ಹೇಳಬೇಕು ತೋಚ್ತಾ ಇಲ್ಲ, 2 ದಿನ ಅವಕಾಶ ಕೊಡಿ ಎಂದು ಭಾಸ್ಕರ್ ಸಾಕಷ್ಟು ಸುತ್ತಾಡಿ ಮನೆಗೆ ಬಂದಿದ್ದ. ಆರ್ಥಿಕವಾಗಿ ಸಹಾಯ ಮಾಡುವಂಥ ಗೆಳೆಯರು ಯಾರೂ ಇರಲಿಲ್ಲ. ಆಗ ನೆನಪಾಗಿದ್ದು ಬಿಂದುವಿನ ವಿಚಾರಿಸೋಣ. ಕೇಳಿದಾಗ ಭಾಸ್ಕರ್ಗೆ ಸಮ್ಮತವೇನೂ ಇರಲಿಲ್ಲ. ಸದ್ಯಕ್ಕೆ ಒಂದು ಪ್ರಯತ್ನ ಅಂತ ಮಾಡಬೇಕಿತ್ತು. ಭರವಸೆ ಇಲ್ಲ, ಪ್ರಯತ್ನ ಅಂತ ಮಾಡು. ನಿಷ್ಠೂರ ಬೇಡ. ನಿನ್ನ ಏಕೈಕ ಫ್ರೆಂಡ್ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾಳೆ. ಅರೆ ಮನಸ್ಸಿನಿಂದಲೇ ಒಪ್ಪಿಗೆ ಸೂಚಿಸಿದ ಭಾಸ್ಕರ್. ಸಂಕೋಚಿಸುತ್ತಲೇ ಬಿಂದು ಮುಂದೆ ಈ ವಿಚಾರ ಇಟ್ಟಾಗ ಅವಳ ಮುಖ ಮಂಕಾಯಿತು. ನಿಂಗೆಲ್ಲ ಗೊತ್ತು, ಒಂದಿಷ್ಟು ಸೆಕ್ಯೂರಿಟಿಗೆ ಅಂತ ಹಣ ಇಟ್ಕೊಂಡಿದ್ದೀನಿ. ಅದನ್ನು ಕೊಡ್ಬೋದು. ನನಗೂ ಯಾರೂ ಸಾಲ ಕೊಡಲ್ಲ. ಇದೊಂದು ಚಾನ್ಸ್ ಬಿಡಬೇಡ.
ಭಾಸ್ಕರ್ ಕೂಡ ಟ್ರೈ ಮಾಡಲಿ ಎಂದು ಉತ್ಸಾಹವನ್ನು ತುಂಬಿದ್ಲು. ಅಷ್ಟರಿಂದಲೇ ಏನೂ ಆಗುವಂತಿರಲಿಲ್ಲ. ಅವಳ ಮೈಯಲ್ಲಿದ್ದ ಚಿನ್ನದ ನೆನಪಾಗಿದ್ದು ಕತ್ತಿನಲ್ಲಿದ್ದ ಸರದ ಜೊತೆ ಕೈಗಳಲ್ಲಿದ್ದ ಒಂದು ಜೊತೆ ಬಳೆ, ಉಂಗುರ ಎಲ್ಲ ತೆಗೆದು ಭಾಸ್ಕರ್ ಮುಂದೆ ಇಟ್ಟು, ಬೇರೆ ಮಾತು ಬೇಡ, ಇದೆಲ್ಲ ಮಾರ್ಬಿಡೋಣ. ಬಿಂದು ಕೂಡ ಸೇವಿಂಗ್ಸ್ನಲ್ಲಿರೋ ಹಣ ಕೊಡೋಕೆ ಒಪ್ಕೊಂಡಿದ್ದಾಳೆ. ಇನ್ಯಾರೂ ಹಣದ ಸಹಾಯ ಮಾಡುವಂಥವರಲ್ಲ. ಸದ್ಯಕ್ಕೆ ಇದನ್ನು ಮಾರ್ಬಿಡೋಣ. ಗೋಪಾಲಯ್ಯ ನಮ್ಮ ಸೆಕ್ಯೂರಿಟಿ ಜವಾಬ್ದಾರಿಯಲ್ಲಿ ಬ್ಯಾಂಕ್ನಲ್ಲಿ ಲೋನ್ ಕೊಡಿಸ್ಲಿ. ನಾವು ಹಂತ ಹಂತವಾಗಿ ತೀರಿಸೋಣ. ಅವರಿಗೂ ಆಫೀಸ್ ಅವರ ಹೆಸರಿನಲ್ಲೇ ಇರಲಿ. ಅಂಥದ್ದೊಂದು ಸಲಹೆ ಮುಟ್ಟಿದಾಗ ಕೃತಿಕಾನ ಅಪ್ಪಿಕೊಂಡು ಕಣ್ಣೀರು ಸೂಸಿದ್ರು. ಅವೆಲ್ಲ ಆಪ್ತವಾದ ಕ್ಷಣಗಳು, ಮರೆಯಲಾರದಂಥದ್ದು. ಗೋಪಾಲಯ್ಯ ಪಕ್ವಗೊಂಡ ಮನಸ್ಸಿನ ಉತ್ತಮ ವ್ಯಕ್ತಿ. ಹೆಸರು, ಹಣದ ಜೊತೆ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. ಒಂದೇ ಮನಸ್ಸಿನಿಂದ ಒಪ್ಪಿ ಆಫೀಸ್ನ ನಿಶ್ಚಿಂತೆಯಿಂದ ಅವರ ಹೆಸರಿಗೆ ಬರ್ಕೊಟ್ಟು ಸಾಲ ಅಂತ ತಿಳಿದುಕೊಂಡು ಹಂತ ಹಂತವಾಗಿ ಗೋಪಾಲಯ್ಯ ಚಾರಿಟೇಬಲ್ ಟ್ರಸ್ಟ್ಗೆ ಜಮಾ ಮಾಡಿ ನಿಮ್ಗಳ ಮೇಲೆ ನಮಗೆ ನಂಬಿಕೆ ಇದೆ ಶುಭ ಕೋರಿದ್ರು. ಆ ವ್ಯಕ್ತಿ ಇವರ ನೆಲೆ ನಿಲ್ಲಲು ಆಸರೆಯಾಗಿದ್ರು. ಅಂದಿನಿಂದ ಭಾಸ್ಕರ್ ಕೃತಿಕಾ ಹಗಲು ರಾತ್ರಿ ಕೆಲಸ ಮಾಡಿದ್ರು. ಪೈಸೆ ಜೊತೆ ಅನ್ನೋದು ತಪ್ಪು. 1000ಕ್ಕೆ 1000 ಸೇರಿಸಿ 10 ಲಕ್ಷ ತುಂಬಿದಾಗ ಸ್ವತಃ ಗೋಪಾಲಯ್ಯ ತಾವೇ ಮುಂದಾಗಿ ತಿಳಿಸಿದ್ರು. ಆ ಮನುಷ್ಯ ದೊಡ್ಡ ಮನಸ್ಸಿನಿಂದ ನುಡಿದ್ರು, ಸಾಕು, ನನ್ನ ಆಫೀಸಿನ ಅಮೌಂಟ್ ಬಂದಿದೆ. ಇನ್ಮುಂದೆ ಚಾರಿಟೇಬಲ್ ಟ್ರಸ್ಟ್ಗೆ ಹಣ ತುಂಬುವ ಅಗತ್ಯವಿಲ್ಲ. ಚೆನ್ನಾಗಿರಿ. ಇಷ್ಟೇನೆ ಹೇಳಿ ಆಶೀರ್ವದಿಸಿದಾಗ ಮನ ತುಂಬಿ ಬಂತು. ಸ್ವತಃ ಹೆತ್ತವರು ಮಾಡದಷ್ಟು ದೊಡ್ಡ ಉಪಕಾರ ಅವರು ಮಾಡಿದ್ರು. ಇಂದಿಗೂ ಆಫೀಸಿಗೆ ಅವರ ಹೆಸರೇ. ಒಂದು ಲೆವೆಲ್ಗೆ ಆಫೀಸ್ ಕುದಿಸ್ಕೊಂಡು ನಂತರ ಹಿಂದೆ ಇಲ್ಲಿ ಕೆಲಸ ಮಾಡುತ್ತಿದ್ದವರು ಬಿಟ್ಟು ಹೋಗಿ ಹಿಂತಿರುಗಿದಾಗ ಭಾಸ್ಕರ್ ಮಡದಿಯತ್ತ ನೋಡಿದ. ಸಮಸ್ಯೆ ಎನಿಸಿತು. ಕೃತಿಕಾ ಕೈ ಜೋಡಿಸಿದ್ಲು. ಮನೆಗೆ ಬಂದ ಕೂಡಲೇ ಭಾಸ್ಕರ್ ಸುಸ್ತಾದವನಂತೆ ಹೊರಗಿದ್ರೆ ಕೃತಿಕಾ ಮನೆಯ ಕೆಲಸಗಳತ್ತ ಗಮನ ಕೊಡಬೇಕಿತ್ತು. ಅನಿವಾರ್ಯವಾಗಿತ್ತು. ಭಾಸ್ಕರ್ಗೆ ಬೇಸರ. ಅಲ್ಲೇ ಎಲ್ಲಾದರೂ ಊಟ ಮುಗಿಸ್ಕೊಂಡು ಬರ್ಬೋದಿತ್ತು. ಭಾಸ್ಕರ್ ರಾಗ ಎಳೆಯುತ್ತಿದ್ದ. ಬರೀ ಊಟದ್ದೇ ಅಲ್ಲ, ಮಿಕ್ಕ ಕೆಲಸ ಕೂಡ ಇರುತ್ತೆ. ಒಂದು ಅರ್ಧ ಗಂಟೆ ಸಮಲಾಯಿಸಿಕೊಂಡು ಹೋಗ್ತಿದ್ಲು. ನಗು ನಗುತ್ತಲೇ ನಿಭಾಯಿಸೋದು ಅವಳ ಸ್ವಭಾವ. ಅಂತೂ ಇಷ್ಟರ ನಡುವೆಯೂ ಒಂದು ಅದ್ಭುತವಾದ ಪ್ರೇಮದ ಬದುಕು ಸಿಕ್ಕಿತು. ತೀರಾ ಪುಟ್ಟ ಮನೆಯಿಂದ ಫ್ಲ್ಯಾಟ್ಗೆ ಶಿಫ್ಟ್ ಆದಮೇಲೆ ಮೊದಲ ಸಲ ಭಾಸ್ಕರ್ನ ತಾಯಿ ಹುಡುಕೊಂಡು ಬಂದರು. ಸ್ವಲ್ಪ ಬೇಸರ, ಕೋಪ ಭಾಸ್ಕರನಿಗೆ. ಹೇಗಿದೆಯೋ ಅಂದಾಗ ಹಾಳಾಗಿ ಹೋಗಿ ಅಂತ ಇಡೀ ಮನೆಯವರು ಶಾಪ ಹಾಕಿದ್ರಿ. ಆಮೇಲೆ ಸತ್ನೋ ಬದುಕಿದೀನೋ ಅಂತ ವಿಚಾರಿಸಲಿಲ್ಲ. ಈಗ ಬಂದದ್ದು ಯಾಕೆ? ಅಮ್ಮನ ಮೇಲೆ ಗುರ್ ಎಂದು ಇದ್ದು ತೀರಾ ಸಂಪ್ರದಾಯಸ್ಥ ಒಟ್ಟು ಕುಟುಂಬದ ಹೆಣ್ಣು ಶೇಷಮ್ಮ ಹೆತ್ಕರಳು. ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಈ ತರಹ ಮಾತಾಡ್ತೀಯ? ನೀನು ಆಗ ನಮ್ಮ ಮಾತು ಕೇಳಬೇಕಿತ್ತು. ನಾವು ಮಾತು ಕೊಟ್ಟು ಕೆಟ್ಟವರಾದ್ವಿ ನಿಮ್ಮ ಅತ್ತೆ ಹತ್ರ. ಕಣ್ಣೀರಿನೊಂದಿಗೆ ಶುರು ಮಾಡಿದಾಗ ಕೃತಿಕಾ ಹೋಗಿ ಸಮಾಧಾನಿಸಬೇಕಾಯ್ತು. ಅದೆಲ್ಲ ಬಿಡಿ, ನೀವು ಹೆತ್ತವರಾಗಿ ನಿಮಗೆ ಅದೇ ಸರಿ ಎನಿಸಿತು. ಈಗ ಬಂದಿದ್ದೀರಿ, ಸಂತೋಷ. ಸಾಂತ್ವನಿಸುವ ವೇಳೆಗೆ ಸಾಕಾದ್ಲು. ಶೇಷಮ್ಮ ಸ್ವಲ್ಪ ಬಾಯಿ ಹುಳ್ಳ ಹೆಂಗಸು. ಸಾಕಷ್ಟು ಒದರಿದ ನಂತರವೇ ಮೆತ್ತಗಾಗಿದ್ದು. ಆದರೂ 1-2 ದಿನ ಉಳಿದೇ ಹೋಗಿದ್ದು. ಸೀರೆಯ ಜೊತೆ ಆಕೆಗೆ ಬೇಕಾದದನ್ನೆಲ್ಲ ಖರೀದಿಸಿ ಕಳಿಸಿದ್ದು. ಆಕೆಯ ಬಗ್ಗೆ ವಿರೋಧವೇನಿಲ್ಲ. ಸ್ವಲ್ಪ ಬೇಸರದಿಂದಲೇ ಭಾಸ್ಕರ್ ಅಮ್ಮನಿಗೆ ಸ್ವಲ್ಪ ಆಸೆ ಜಾಸ್ತಿ. ನಮ್ಮದು ಅಂತ ಒಂದು ಮನೆ ಕಟ್ಕೋಬೇಕು. ಇನ್ನೂ ನಾವು ಪೂರ್ತಿ ಸೆಟಲ್ ಆಗಿಲ್ಲ. ಅದನ್ನು ಕೃತಿಕಾ ಪೂರ್ತಿ ತಳ್ಳಿ ಹಾಕಿದ್ದು. ನಮ್ಮ ವಿವಾಹದ ನಂತರ ನಮ್ಮವರು ಅಂತ ಅತ್ತೆ ಬಂದಿದ್ದಾರೆ. ಮಕ್ಕಳ ಮೇಲೆ ತಾಯಿಯ ಕನಸು 100. ಕೆಲವಾದರೂ ಮಕ್ಕಳು ಫುಲ್ಫಿಲ್ ಮಾಡಬೇಕಲ್ಲ. ಪ್ಲೀಸ್, ಆ ಬಗ್ಗೆ ಇನ್ನೊಂದು ಮಾತು ಬೇಡ. ಗಂಡನ ಬಾಯಿ ಮುಚ್ಚಿದ್ಲು. ನಂತರ ತಿಂಗಳಿಗೊಮ್ಮೆ 1-2 ಸಲ ಬಂದು ಹೋದರು. ಮೊದಲೇ ಭಾಸ್ಕರ್ ಎಚ್ಚರಿಸಿದ, 1 ಪೈಸೆ ಖರ್ಚು ಮಾಡೋ ಹಾಗಿಲ್ಲ. ಹೇಗೋ ಆಫೀಸ್ ಸಾಲ ತೀರ್ತು, ಒಂದು ಸೈಟ್ ತಗೊಳ್ಳೋ ಪ್ಲ್ಯಾನ್ ಮಾಡಬೇಕು ಎಂದು ಅವಳ ಕೈಗಳನ್ನು ಕಟ್ಟಿ ಹಾಕಿದ. ಧಾರಾಳತನಕ್ಕೆ ಬ್ರೇಕ್. ಇಬ್ಬರ ದುಡಿಮೆ ಆಫೀಸ್. ಮೊದಲೇ ಹೆಸರಿದ್ದ ಆಡಿಟರ್ ಆಫೀಸ್. ಸಾಕಷ್ಟು ಫೈಲ್ಗಳು ಇತ್ತು. ಹೆಸರಾಂತ ಕಂಪನಿಗಳು, ಲೆಕ್ಕಾಚಾರಗಳು ಇವರಲ್ಲಿತ್ತು. ಮೊದಲ ಸಲ ಶೈನ್ ಕಂಪನಿಯ CEO. ನೀವು ಬ್ಯುಸಿ ಇದ್ದರೆ ಕೃತಿಕಾ ಮೇಡಮ್ನ ಕಳಿಸಿ. ಶಿ ಈಸ್ ವೆರಿ ಬ್ರಿಲಿಯಂಟ್.
ಕೆಲವು ವಿಚಾರದಲ್ಲಿ ಅವರ ಸಜೆಷನ್ ಬೇಕಾಗುತ್ತೆ ಅಂದಾಗ ಭಾಸ್ಕರ್ ಮೊದಲ ಸಲ ಕುಸಿದಿದ್ದು ಏನೋ ಒಂತರಹ ಅನಿಸಿತು. ಎಷ್ಟೋ ಹೊತ್ತಿನ ನಂತರ, ಕೃತಿಕಾ, ಶೈನ್ ಕಂಪನಿ CEO ನಿನ್ನ ಮೀಟಿಂಗಿಗೆ ಇನ್ವೈಟ್ ಮಾಡಿದ್ದಾರೆ, ನೀನೇ ಹೋಗ್ಬಾ. ಸ್ವರದಲ್ಲಿನ ಅಸಹನೆಯನ್ನು ಸುಲಭವಾಗಿ ಗುರುತಿಸಿದ ಕೃತಿಕಾ ಮಾತೇ ಆಡಲಿಲ್ಲ. ನಂತರ ಭಾಸ್ಕರ್ ಒಂದು ಸಮಮನಸ್ಥಿತಿಗೆ ಬರಲು ಸಾಕಷ್ಟು ಹೋರಾಟ ಮಾಡಬೇಕಾಯಿತು. ಹಾಗಂತ ಕೃತಿಕಾ ಮೇಲೆ ಕೋಪವಿಲ್ಲ. ತನಗಿಂತ ಅವಳು ಬೆಟರ್ ಆಗೋದು ಸಹಿಸಲು ಸಾಧ್ಯವಿರಲಿಲ್ಲ. ಯಾಕೆ? ಅವನಲ್ಲಿ ಖಂಡಿತ ಉತ್ತರವಿಲ್ಲ. ಇದು ಹಂತ ಹಂತವಾಗಿ ಮುಂದುವರಿಯಿತು. ಮೊದಲು ಕೃತಿಕಾಳ ಎಲ್ಲ ಸಜೆಷನ್ಗೂ ಹ್ಞೂ ಎನ್ನುತ್ತಿದ್ದವನು ಪ್ರತಿ ಒಂದನ್ನು ವಿರೋಧಿಸತೊಡಗಿದಾಗ ಅವಳು ಅಧೀರಳಾದ್ಲು. ಗಂಡಸರ ಮೂಲ ಸ್ವಭಾವ, ಹೆಣ್ಣು ತನಗಿಂತ 2 ಹೆಜ್ಜೆ ಹಿಂತಿರಬೇಕೆಂಬುದನ್ನು ಸ್ಥಾಪಿಸಿಕೊಂಡಿದ್ರು. ಕೆಲವರು ಹೊರ ಬಂದಿರಬಹುದು. ಆಗಾಗ ವೈಮನಸ್ಸು ಖಂಡಿತ ಸುಳ್ಳಲ್ಲ. ಅದನ್ನು ಮೆಟ್ಟಿ ನಿಲ್ಲೋದು ಸುಲಭವಲ್ಲ. ಮೆಲ್ಲು ಪದರಕ್ಕೆ ಬೆರೆಸಿದಂತೆ ಕಂಡರೂ ಒಳಗೆ ಅದು ಅಸೂಯೆಯ ರೂಪ. ತಾಳಲು ಆರಂಭಿಸಿದಾಗ ಸ್ವಲ್ಪ ವಿಚಲಿತರಾದ್ಲು. ಅದು ಬೇಕಿರಲಿಲ್ಲ. ಪ್ರೀತಿಸಿ ಭಾಸ್ಕರ್ನ ಕೈ ಹಿಡಿದಿದ್ದು ಒಂದು ಹಂತದಲ್ಲಿ ಮನೆಯವರೆಲ್ಲ ವಿರೋಧಿಸಿದಾಗ ಆತ್ಮಹತ್ಯೆಯ ಯೋಚನೆ ಮಾಡಿದ್ದುಂಟು. ಭಾಸ್ಕರ್ನನ್ನು ಅಗಲಿರೋದು ತನ್ನಿಂದ ಸಾಧ್ಯವೇ ಇಲ್ಲವೆಂಬ ನಿರ್ಧಾರಕ್ಕೆ ಬಂದ ನಂತರ ವಿವಾಹವಾಗಿದ್ದು. ಇಡೀ ತನ್ನ ಕುಟುಂಬವನ್ನು ಧಿಕ್ಕರಿಸಿ ಈಗ ಸುಲೋಪಿಸಿಕೊಳ್ಳೋದು ಬೇಡವೆಂಬ ಬಲವಾದ ನಿರ್ಧಾರಕ್ಕೆ ಬಂದಿದ್ದು. ಆಫೀಸ್ ಬಿಡಲು ಇದೊಂದು ಕಾರಣ. ಈಗ ಅವರ ವಾಸ ಚಂದದ ಫ್ಲ್ಯಾಟ್ಗೆ ಶಿಫ್ಟ್ ಆಗಿತ್ತು. ಅಂದು ಊಟ ಮುಗಿಸಿ ಬಂದು ಬಾಲ್ಕನಿಯಲ್ಲಿ ನಿಂತರು. ಬಾನಿ, ನಾನು ಯಾಕೆ ಕೆಲಸಕ್ಕೆ ಸೇರ್ಕೋಬಾರ್ದು? 1-2 ಕಡೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ. ಮಡದಿಯ ಮಾತಿಗೆ ಭಾಸ್ಕರ್ ಅತ್ತ ನೋಟ ಹರಿಸಿದ. ಅಂತ ಅಗತ್ಯವಿದೆಯಾ? ಸ್ವಲ್ಪ ಸೀರಿಯಸ್ ಆಗಿಯೇ ಕೇಳಿದ. ಕೃತಿಕಾಗೆ ವಿರಸಬೇಕಾಗಿರಲಿಲ್ಲ. ನನಗೆ ಹಾಗೆ ಅನಿಸಿದೆ. ನಿಮ್ಮದೇ ಮನೆ, ಮಗು ಎಲ್ಲ ಬೇಕಲ್ವಾ ಅಂದಾಗ ಕೃತಿಕಾಳ ಕನಸುಗಳು ಕೆಂಪಾದವು. ಭಾಸ್ಕರ್ ಹತ್ತಿರಕ್ಕೆ ಎಳೆದುಕೊಂಡಾಗ ಅವನೆದೆಯಲ್ಲಿ ತಲೆ ಇಟ್ಟು ಪಿಸುಗುಟ್ಟಿದ್ಲು. ಇಷ್ಟೇನಾ? ಅನಿಸೋಕೆ ಮೊದಲು ಒಂದು ಮಗು ಬೇಕು. ಭಾಸ್ಕರ್ ಗದರಿಕೊಂಡು, ನನ್ನ ಬಗ್ಗೆ, ನಮ್ಮ ಪ್ರೇಮದ ಬಗ್ಗೆ ಎಂದು ಹಾಗೆ ಅನಿಸೋಲ್ಲ. ನೀನು ಸದಾ ನನ್ನ ಎದುರಿಗೆ ಇರಬೇಕು. ಇನ್ನು ಗಂಟೆಗಳು ಕೂಡ ಅಗಲಿರೋಕೆ ಸಾಧ್ಯವಿಲ್ಲ ಎಂದು ಕೃತಿಕಾನ ಅಪ್ಪಿಕೊಂಡಾಗ ಅವನೆದೆಯಲ್ಲಿ ಕರಗಿ ಹೋದ್ಲು. ಆದರೂ ಮುನ್ನುಡಿ ಇಟ್ಟಾಗಿತ್ತು. ಕೃತಿಕಾ ಹಿಂದಕ್ಕೆ ಸರಿಯಲಿಲ್ಲ. ಆದರೆ ಭಾಸ್ಕರಲ್ಲಿನ ಅಸಹನೆ ಹಾಗೆಯೇ ಮುಂದುವರಿಯಿತು. ಅವಳು ತನಗಿಂತ ಬುದ್ಧಿವಂತೆ ಅನ್ನೋ ಒಂದೇ ಕಾರಣವಲ್ಲ. ಈ ಆಫೀಸಿಗೆ ತಾನು ಮಾತ್ರ ಬಾಸ್. ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳೋದು ತೀರಾ ಸೇರದ ವಿಷಯ ಎನಿಸಿತು. ಇದು ಆಗಾಗ ಬೋಗೊಳೆಯತೊಡಗಿದಾಗ ಕೃತಿಕಾ ಎಚ್ಚೆತ್ತುಕೊಂಡ್ಳು. ಇದು ಅವಳ ಊಹೆ ಆಗಿತ್ತು ಕೂಡ. ರಿಷಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಟೆಂಪರವರಿ ಜಾಬ್ ಸಿಕ್ಕಿದೆ. ನಾಳೆಯೇ ಹೋಗಿ ಜಾಯ್ನ್ ಆಗಬೇಕು. ಆಫೀಸ್ನಲ್ಲಿ ವಂಶಿ ಜೊತೆ ನಾಡಿಕರ್ ಕೂಡ ಇದ್ದಾರೆ. ಹೆವಿ ಅನ್ಸೋಲ್ಲ? ವಿಷಯ ಮುಂದಿಟ್ಲು. ಆಫೀಸ್ ಬಿಡಲು ಕಾರಣ ಇತ್ತು. ಮೊದಲು ಮಡದಿಯ ಮಾತಿಗೆ ಭಾಸ್ಕರ್ ವಿಚಲಿತನಾಗದೆ ಅಂಟಿಕೊಂಡೇ ಇರ್ತಿದ್ರು. ಕ್ಷಣ ಆರಾಮ್ ಎನಿಸಿತು. ಆದರೂ ಎಲ್ಲೋ ಕಡೆ ಅಸಮಾಧಾನ ಕೂಡ. ಡೋಂಟ್ ವರಿ ಬಾನಿ, ಬರೀ ಟೆಂಪರವರಿ ಜಾಬ್. ನಾನೇ ಬಿಟ್ಟು ಬರ್ಬೋದು, ಇಲ್ಲ ಅವರೇ ಹೊರ ಹಾಕ್ಬೋದು. ಆಗ ಇಲ್ಲಿನ ನನ್ನ ಜಾಗ ಖಾಲಿ ಇರುತ್ತಲ್ಲ ಅಂದಾಗ ಅಪ್ಪಿಕೊಂಡು ಕಣ್ಣೀರು ಸುರಿಸ್ಬಿಟ್ಟ. ಭಾಸ್ಕರ್ ತೀರಾ ಎಮೋಷ್ನಲ್ ವ್ಯಕ್ತಿ. ಮೇಲ್ಮುಖವಾಗಿ ತೀರಾ ಮೃದುವಾಗಿ ಕಂಡ್ರು ಕೃತಿಕಾ ಅಂತರಂಗದಲ್ಲಿ ಗಟ್ಟಿ. ಮೈ ಗಾಡ್, ಸಮಸ್ತವೂ ನಿಂದೆ. ನನ್ನ ಎದೆಯ ಪ್ರೇಮದ ಕೊಲದಲ್ಲಿ ನಾನೊಂದು ದುಂಬಿ ಎಂದು ಕಣ್ಣೀರಿಟ್ಟು ಆಮೇಲೆ ಗಂಡನನ್ನು ಒಪ್ಪಿಸುವುದು ಅವಳಿಗೆ ಸುಲಭವಾಯಿತು. ಅಂದು ಕೃತಿಕಾ ಕೆಲಸಕ್ಕೆ ಜಾಯಿನ್ ಆಗಬೇಕಿತ್ತು. ಮೇಲ್ ಐಡಿಗೆ ಪತ್ರ ಬಂದಿತ್ತು. ಆಫೀಸ್ ಶುರು ಮಾಡಿದ ಮೇಲೆ ಬೇರೆ ಕಡೆ ಹೋಗಿ ಕೆಲಸ ಮಾಡುವ ಅನಿವಾರ್ಯತೆ ಒದಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅದರ ಅನಿವಾರ್ಯತೆ ಈಗ ದಟ್ಟವಾಗಿತ್ತು. ಕೆಲವನ್ನು ಊಹಿಸ್ಕೊಳ್ಬೇಕಾದ್ರೆ ಕೆಲವನ್ನು ಕಳೆದುಕೊಳ್ಳಲು ತಯಾರಾಗಿರಬೇಕಂತೆ. ಕೆಲವೊಮ್ಮೆ ಭಾಸ್ಕರನ ಹಾರಾಟ, ಅಸಹನೆ ತಾಳ್ಮೆಗೆ ಸವಾಲಾಗಿತ್ತು. ವಿರಸ, ಕಿತ್ತಾಟ, ಜಗಳ ಇವೆಲ್ಲ ಸಣ್ಣ ಪುಟ್ಟದಾದರೆ ಸ್ವಾಭಾವಿಕವಾಗಿಯೇ. ಆದರೆ ಅತಿರೇಕಕ್ಕೆ ಹೋದರೆ ಹಾಳಾಗೋದು ನೆಮ್ಮದಿ. 2 ಕಡೆಯವರನ್ನು ಧಿಕ್ಕರಿಸಿ ಪ್ರೇಮ ವಿವಾಹವಾದರೂ ವಿವೇಕ ಕಳೆದುಕೊಂಡ್ರೆ ಬುದ್ಧಿ ಹೇಳುವ ಹಿರಿಯರು ಇರೋಲ್ಲ.
ಆಗ ಅದು ವಿಚ್ಛೇದನದ ದಾರಿ ಹಿಡಿಯುತ್ತೆ. ಇದರಿಂದ ಎಷ್ಟು ಪ್ರಯೋಜನ? ಆಯ್ದುಕೊಂಡ ಬದುಕಿನ ದುರಂತ. ಎಲ್ಲ ಯೋಚಿಸಿಯೇ ಕೃತಿಕಾ ಈ ನಿರ್ಧಾರಕ್ಕೆ ಬಂದಿದ್ದು. ಮೊದಮೊದಲು ಸ್ವಲ್ಪ ಪರದಾಟ ಎನಿಸಿದ್ರು ಆಮೇಲೆ ಭಾಸ್ಕರ್ ನಿಧಾನವಾಗಿಯಾದರೂ ಹೊಂದಿಕೊಂಡ. ಇವಳನ್ನು ಡ್ರಾಪ್ ಮಾಡಿ ಆಫೀಸಿಗೆ ಹೋಗ್ತಿದ್ದ. ಕೆಲವು ದಿನ ಇದು ಕೃತಿಕಾಗೆ ಬೇಡ ಎನಿಸಿತು. ಬೇಡ, ನೀವು ಹೋಗಿ, ಇನ್ನಷ್ಟು ಕೆಲಸ ಉಳಿದು ಹೋಗುತ್ತೆ, ನಾನು ಆಟೋದಲ್ಲಿ ಹೋಗ್ತೀನಿ ಎಂದು ಭಾಸ್ಕರ್ನನ್ನು ಒಪ್ಪಿಸಿದ್ಲು. ಕೈ ತುಂಬ ಒಳ್ಳೊಳ್ಳೆ ಕಾಂಟ್ರಾಕ್ಟ್ ಆತ್ಮವಿಶ್ವಾಸ ಹೆಚ್ಚಿಸುತ್ತಿತ್ತು. ಮುಂದಿನ ಪ್ಲ್ಯಾನ್ ಒಂದು ಸೈಟ್ ಪರ್ಚೇಸ್ ಮಾಡೋದು. ಈಗ ಇದ್ದಿದ್ದು 2 ವೀಲರ್. ಕಾರಿನ ಅಗತ್ಯ ಕಂಡಾಗ ಹೆಂಡತಿಯ ಮುಂದೆ ಬೇಡಿಕೆ ಇಟ್ಟ. ನಮಗೆ ಈಗ ಕಾರಿನ ಅಗತ್ಯವಿದೆ. ಇನ್ಸ್ಟಾಲ್ಮೆಂಟ್ ಬೇಸ್ನಲ್ಲಿ ಒಂದು ಕಾರ್ ಯಾಕೆ ಪರ್ಚೇಸ್ ಮಾಡಬಾರ್ದು? ಇನ್ನು 6 ತಿಂಗಳಾದರೂ ಮುಂದಕ್ಕೆ ಹಾಕಬೇಕೆನಿಸಿತು. ಭಾಸ್ಕರನ ಉತ್ಸಾಹ ನೋಡಿ ಅಸ್ತು ಎನ್ಲು. ಓಕೆ, ನಾನು ಬೇಕಾದರೆ ಕಾರ್ನ ಇನ್ಸ್ಟಾಲ್ಮೆಂಟ್ ಕಟ್ತೀನಿ ಭರವಸೆ ಕೊಟ್ಲು. ಆದರೆ ಭಾಸ್ಕರ್ ನಿರಾಕರಿಸಿದ. ಕಾರ್ ಅವನ ಸ್ವಂತದ್ದು ಆಗಬೇಕಿತ್ತು. ಅಮ್ಮ ಅಪ್ಪನ ಮಧ್ಯೆ ದೊಡ್ಡ ರೀತಿಯ ಜಗಳ ಆಗ್ತಾಯಿತ್ತು. ಅಮ್ಮನಿಗೆ ಬಳುವಳಿಯಾಗಿ ಬಂದ ಸೈಟ್ನಲ್ಲಿ ಅಪ್ಪ ಮನೆ ಕಟ್ಟಿಸಿದ್ದು. ಆ ವಿಚಾರಕ್ಕೆ ಇಬ್ಬರದು ಕಿತ್ತಾಟ. ನಾವುಗಳು ಪ್ರೇಕ್ಷಕರಾಗಬೇಕಿತ್ತು. ನಾಳೆ ನಮ್ಮ ಮಕ್ಕಳಿಗೆ ಆ ಸ್ಥಿತಿ ಬರಬಾರ್ದಲ್ಲ. ನಗುವನ್ನು ಬೆರೆಸಿ ಹೇಳಿದ. ತಕ್ಷಣ ಕೃತಿಕಾ ಶಾಕ್ ಆದರೂ ಮೊದಲ ಸಲ ಒಂದಿಷ್ಟು ಸತ್ಯದ ಹರಿವಾಗಿತ್ತು. ಮೌನ ವಹಿಸಿದ್ಲು. ಗೊಂದಲ ಬೇಕಿರಲಿಲ್ಲ. ಕಾರ್ ತಂದ ದಿನವಂತೂ ಸಡಗರ, ಸಂಭ್ರಮ. ಅದಕ್ಕೆ ಮೊದಲು ಡ್ರೈವಿಂಗ್ ಕಲಿತು ಲೈಸೆನ್ಸ್ ತಗೊಂಡಿದ್ದ. ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಕೃತಿಕಾ ಮಂಕಾದ್ಲು. ನಿನ್ನ ಪ್ರೀತಿ ಪ್ರೇಮಕ್ಕೆ ಎಲ್ಲರ ವಿರೋಧ ಇದೆ. ಮುಂದೆ ನಿನಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗತ್ತೆ. ನೀನು ಅವಳು ಬೆಳೆದ ಪರಿಸರ ಸಂಸ್ಕೃತಿ ಬೇರೆ ಬೇರೆ. ನಮ್ಮದು ಕಟ್ಟುನಿಟ್ಟಿನ ಸಂಪ್ರದಾಯಸ್ಥ ಕುಟುಂಬ. ನೀನಾದರೂ ಭಾಸ್ಕರ್ನನ್ನು ವಿವಾಹವಾದರೆ ಎಂದು ಈ ಕಡೆ ತಲೆ ಹಾಕಿ ಮಲಗುವಂತಿಲ್ಲ. ಸಂಪೂರ್ಣವಾಗಿ ತವರಿನ ಬಾಗಿಲು ಮುಚ್ಚಿದಂತೆ ಎಂದು ತಂದೆ ಕಠೋರವಾಗಿ ಹೇಳಿದರು. ಅವರಿಗೆ ತಮ್ಮ ಆಚಾರ ಸಂಸ್ಕಾರ ಮುಖ್ಯವಾಗಿತ್ತು. ನಂತರವೇ ಎಲ್ಲ. ಅಣ್ಣಂದಿರು ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಿಸ್ಕೊಂಡೇ ಅವಳನ್ನು ಬಿಡುಗಡೆಗೊಳಿಸಿದ್ದು. ಅಂದು ಭಾಸ್ಕರ್ನ ಪ್ರೇಮವೊಂದು ಆಸರೆಯಾಗಿತ್ತು. ಅವಳ ಚಿನ್ನ ಬಟ್ಟೆ ಬರೆಗಳೊಂದಿಗೆ ಹೊರಗೆ ಕಳುಹಿಸಿ ಬಾಗಿಲು ಹಾಕ್ಕೊಂಡಿದ್ರು. ಇಂದಿಗೂ ತೆರೆದಿರಲಿಲ್ಲ. ನೆನಪು ಕಾಡ್ತಿತ್ತು. ಆದರೆ ಎಂದೂ ಆ ಕಡೆ ಹೋಗುವ ಪ್ರಯತ್ನ ಮಾಡಿರಲಿಲ್ಲ. ಅವರಿಗೆ ನೋವು ಕೊಡೋದು ಬೇಕಿರಲಿಲ್ಲ. ಇಂದು ತುಂಬ ನೆನೆಸ್ಕೊಂಡ್ಳು. ಅವರ ಮನೆಯಲ್ಲಿ ಒಂದಲ್ಲ 2 ಕಾರುಗಳಿತ್ತು. ಮನೆಯ ಹಿರಿಯಾಕೆ ಅವಳ ಅಜ್ಜಿ ಶಾಪ ಹಾಕಿಯೇ ಕಳಿಸಿದ್ದು. ಶ್ರೀಮಂತ ಕುಟುಂಬ ಅವರದು. ಅವರುಗಳ ಮೇಲೆ ಪ್ರೀತಿ ಇತ್ತು, ಗೌರವವಿತ್ತು. ಆ ಸಂದರ್ಭದಲ್ಲಿ ಭಾಸ್ಕರ್ ಅವನ ಪ್ರೀತಿ ಪ್ರೇಮ ಮುಖ್ಯ ಎನಿಸಿತು. ಭಾಸ್ಕರ್ನನ್ನು ಬಿಟ್ಟು ತನ್ನಿಂದ ಬದುಕಲು ಸಾಧ್ಯವೇ ಇರಲಿಲ್ಲ ಎನ್ನುವ ನಿರ್ಧಾರ ಅಂದಿನದು. ಆದರೆ ಸಾಧ್ಯವಿರಲಿಲ್ವೇ ಎಂದು ಇಂದಿನ ಒಳಮನಸ್ಸು ಯೋಚಿಸ್ತಿತ್ತು. ಅಪ್ಪನ ನಿರ್ಧಾರದ ಗಂಡು ಭಾಸ್ಕರ್ಗಿಂತ ಸದ್ರೂಪಿ, ಹೆಚ್ಚು ಓದಿದವ, ಶ್ರೀಮಂತರು. ಈ ಮದುವೆಗೆ ಅವನು ಹಿರಿಯರ ಸ್ವಾಗತವಿದ್ದಿದ್ದರಿಂದ ಸುಖವಾಗಿರ್ಬೋದಿತ್ತು. ಆದರೆ ತನ್ನನ್ನು ಕಟ್ಟಹಾಕಿದ್ದ ಭಾಸ್ಕರನ ಪ್ರೇಮ ಪ್ರೀತಿ ಭವಿಷ್ಯದ ಬಗ್ಗೆ ಯೋಚಿಸಲಾರದಂಥ ಸ್ಥಿತಿ. ಇಂಥ ಒಂದು ಸ್ಥಿತಿಯೇ ಪ್ರೇಮನ? ಕೃತಿಕಾಗೆ ಆಗಾಗ ನೆನಪಿಗೆ ಬಂದು ನಗು ತರ್ತಿತ್ತು. ಚಿಂತಿಸುವಂತಾಗ್ತಿತ್ತು. ಇಂಥ ಒಂದು ಸಲಿಗೆ ಪ್ರಕೃತಿ ಚಮತ್ಕಾರ ಕಾರಣವಿರ್ಬೋದೇ ಅಬ್ಬ ಎನಿಸುವಂತಿತ್ತು. ಸಾಕಷ್ಟು ಯೋಚಿಸುವಂತೆ ಮಾಡ್ತಿತ್ತು. ಅದೊಂದು ಅದ್ಭುತ ಚಮತ್ಕಾರ. ಈ ಸಲ ಶೇಷಮ್ಮ ಬರುವಾಗ ಬಟ್ಟೆ ಬರಿ ಹಿಡಿದು ಬಂದರು. ಬಹುಶಃ 1 ತಿಂಗಳು ಉಳಿದುಕೊಳ್ಳುವ ಉದ್ದೇಶವಿರ್ಬೋದು. ಸದ್ಯಕ್ಕೆ ಕೃತಿಕಾದು ತಕರಾರು ಏನಿರಲಿಲ್ಲ. ಫ್ಲ್ಯಾಟ್ನಲ್ಲಿ ಇರೋ ರೂಮ್ 2ರಲ್ಲಿ ಒಂದನ್ನು ಆಕೆಯ ಉಪಯೋಗಕ್ಕೆ ಬಿಟ್ಕೊಡಲಾಗಿತ್ತು. ನೀನು ಅಡಿಗೆಯಲ್ಲಿ ಖಾರ ಉಪ್ಪು ಕಡಿಮೆ ಹಾಕ್ತೀಯಾ? 2 ದಿನಕ್ಕೆ ಇಂಥದ್ದೊಂದು ವರಸೆ ಶುರುವಾಯಿತು. ಕೃತಿಕಾ ಮಾತಾಡಲಿಲ್ಲ. ಆದರೆ ಅಂದು ಬಂದಾಗ ಕಿಚನ್ ಎಲ್ಲ ಕುಲ್ಗೆಟ್ಟು ಹೋಗಿತ್ತು. ನಾನೇ ಒಂದಿಷ್ಟು ಗೊಜ್ಜು ಕುದಿಸ್ಕೊಂಡೆ. ನೀನು ಸಾರು ಹುಳಿ ನನಗೆ ಸೇರಲ್ಲ ಎಂದರು. ಟಿವಿ ನೋಡುತ್ತಾ. ಕೃತಿಕಾಗೆ ಮಾತು ಬೇಡ ಅನಿಸಿತು. ಅದನ್ನೆಲ್ಲ ಅಚ್ಚುಕಟ್ಟು ಮಾಡುವ ವೇಳೆಗೆ ಸಾಕಾಯಿತು. ಆದರೆ ಸಹಿಸುವ ಅನಿವಾರ್ಯತೆ ಇತ್ತು. ಒಂದಷ್ಟು ಹೊತ್ತು ಟಿವಿ ನೋಡುವ ಅಭ್ಯಾಸವಿತ್ತು. ಶೇಷಮ್ಮ ಅದರ ಎದುರು ಕೂತ್ರೆ ಮೇಲ್ ಏಳುತ್ತಿರಲಿಲ್ಲ. ಇಡೀ ದಿನ ಒಂದಲ್ಲ ಒಂದು ಸಿನಿಮಾ ಹಾಕ್ಕೊಂಡು ನೋಡ್ತಿದ್ರು.
ಅದು ಫ್ಲ್ಯಾಟ್ ಕಿತ್ತೋಗುವಷ್ಟು ಸೌಂಡ್. ಈಗಾಗಲೇ ಇತರೆ ಫ್ಲ್ಯಾಟ್ನವರು ಬಂದು ಎಚ್ಚರಿಸಿ ಹೋಗಿದ್ರು. ಅದನ್ನು ಸೂಕ್ಷ್ಮವಾಗಿ ತಿಳಿಸುವ ಪ್ರಯತ್ನ ಮಾಡಿ ಸೋತದ್ದೆ. ಆಕೆಯಂತೂ ತಲೆಗೆ ಹಚ್ಕೊಳ್ಳಿಲ್ಲ. ಅತ್ತೆ, ಇದು ಫ್ಲ್ಯಾಟ್, ಅಕ್ಕಪಕ್ಕದವರಿಗೆ ಡಿಸ್ಟರ್ಬ್ ಆಗುತ್ತೆ ನೇರವಾಗಿ ಹೇಳಿದಾಗ, ಅಯ್ಯೋ ಬಾಡಿಗೆ ಕೊಡಲ್ವಾ, ಇಷ್ಟು ಸ್ವಾತಂತ್ರ್ಯ ಇಲ್ಲದಿದ್ರೆ ಹೇಗೆ, ದಬಾಯಿಸಿ ಬಿಟ್ರು. ಕೃತಿಕಾಗೆ ಏನೇನೂ ತೋಚಲಿಲ್ಲ. ರಾತ್ರಿ ಭಾಸ್ಕರ್ನ ಮುಂದೆ ಈ ವಿಚಾರ ಪ್ರಸ್ತಾಪಿಸಲೇಬೇಕಾಯಿತು. ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದ ಭಾಸ್ಕರ್ ತಟ್ಟನೆ ರೇಗಿದ. ಆಗಲೇ ಶುರುವಾಯಿತು ಅತ್ತೆ ಸೊಸೆಯ ಕಲಹ. ಅವರು ಇಲ್ಲಿರೋದು ನಿಂಗೆ ಇಷ್ಟವಿಲ್ಲ, ಅದಕ್ಕೆ ಶುರು. ರೇಗಿಯೇ ಹೊರಗೆ ಹೋಗಿ ಅರ್ಧ ರಾತ್ರಿ ಬಾಲ್ಕನಿಯಲ್ಲಿ ಕೂತು ರೂಮಿಗೆ ಬಂದಾಗ ಅವಳಿನ್ನೂ ಎಚ್ಚರವಾಗಿಯೇ ಇದ್ಲು. ಮನಸ್ಸಿಗೆ ನೋವಾಯಿತು. ಆದರೆ ತನಗೆ ತಾನು ಸಮಾಧಾನ ಮಾಡಿಕೊಂಡಿದ್ದು ಪ್ರಯತ್ನಪೂರ್ವಕವಾಗಿ ಅನಿವಾರ್ಯ ಕೂಡ. ಸಾರಿ ಎಂದಾಗ ಎಕ್ಸ್ಕ್ಯೂಸ್ ಮೀ ಎಂದು ಮಗ್ಗಲಾದ್ಲು. ಬಹಳ ಪ್ರೀತಿಸಿಯೇ ಭಾಸ್ಕರ್ನನ್ನು ವಿವಾಹವಾಗಿದ್ದೆ. ಪ್ರೀತಿ, ಪ್ರೇಮ, ಸೆಳೆತವು, ಇನ್ಫ್ಯಾಚುನೇಟ್ಲಿ. ಬಹುಶಃ ಲೇಖಕರು, ಕವಿಗಳು ಇದಕ್ಕೊಂದು ವೈಭವದ ಜೊತೆ ಸೌಂದರ್ಯ ತಂದುಕೊಟ್ಟಿರ್ಬೋದು. ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ ಎನಿಸಿತು. ಇವಳು ಬೆಳಗಿನ ಕೆಲಸಗಳನ್ನು ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಂಡು ಆಫೀಸ್ಗೆ ಹೋಗಬೇಕಿತ್ತು. ಭಾಸ್ಕರ್ ಹೆಲ್ಪ್ ನೆಪ ಹೇಳಿ ಬಂದು ನಿಂತರೂ ಸವರೋದು ಮುದ್ದಿಸೋದ್ರಲ್ಲಿ ಸಮಯ ಸರಿದು ಮತ್ತಷ್ಟು ಲೇಟ್ ಆಗುತ್ತಿದ್ದರಿಂದ ರೂಮ್ಗೆ ದಬ್ಬಿ ಬೋಲ್ಟ್ ಹಾಕ್ಕೊಂಡು ಬಂದೇ ಕೆಲಸ ಮುಗಿಸ್ಕೊಳ್ತಿದ್ದಿದ್ದು. ತಿಂಡಿ ಡಬ್ಬಿಗೆ ಹಾಕ್ಕೊಂಡು ಬೋಲ್ಟ್ ತೆಗೆಯುತ್ತಿದ್ದಿದ್ದು. ಇಂದು ಅದೇ ರಾತ್ರಿಯ ವಿರಸಕ್ಕೆ ತೆರೆ ಎಳೆಯಲು ಸಾಹಸ. ಪ್ಲೀಸ್, ನಂದು ಸ್ವಂತ ಆಫೀಸಲ್ಲ, ಹೆಚ್ಚು ಕಡಿಮೆಯಾದರೆ ಮ್ಯಾನೇಜ್ ಮಾಡಿಕೊಳ್ಳೋಕ್ಕೆ. ಏನಾದರೂ ಸಂಜೆ ನೇರವಾಗಿ ಆಫೀಸಿಗೆ ಬರ್ತೀನಿ, ಮಾತನಾಡೋಣ. ಸವರ್ಸ್ಕೊಂಡು ಹೊರಡುವ ವೇಳೆಗೆ ಹಾಲ್ನಲ್ಲಿ ಕೂತು ಸೀರಿಯಲ್ ನೋಡುತ್ತಿದ್ದ ಶೇಷಮ್ಮ, ಏನು ಮಾಡಿದ್ದಿ? ಎಲ್ಲನೂ ಒಂದೇ ತರಹದ ರುಚಿ. ನಿನ್ನ ಅಡಿಗೆಯಲ್ಲಿ ಉಪ್ಪು ಖಾರ ತೀರಾ ಕಡಿಮೆ ಎಂದರು. ದಿನದಿಂದ ದಿನಕ್ಕೆ ಅತ್ತೆತನ ತೋರ್ಸೋಕೆ ಶುರು ಮಾಡಿದ್ದು ಕೃತಿಕಾಳ ಅರಿವಿಗೆ ಬಂದಿತು. ಪುಳಿಯೋಗರೆ ಗೊಜ್ಜು ಕುದಿಸಿಟ್ಟಿದ್ದೀನಿ, ನಿಮಗೆ ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟಕ್ಕೆ ಕಲಿಸ್ಕೊಳ್ಳಿ, ಒಂದೇ ಮಾತಿನಲ್ಲಿ ಹೇಳಿ ಹೊರಗೆ ಹೋದುದು. ಆಕೆ ಸಹನೆಗೊಂದು ಸವಾಲ್. ಎಂದಾದರೂ ಅಪರೂಪಕ್ಕೆ ಭಾಸ್ಕರ್ ಮಡದಿಯನ್ನು ಡ್ರಾಪ್ ಮಾಡ್ತಿದ್ದ. ಬಸ್, ಆಟೋದಲ್ಲಿನ ಮ್ಯಾನೇಜ್ ಮಾಡ್ತಿದ್ಲು. ಸಂಕೋಚವಿಲ್ಲದೆ. ಕಾರ್ ಅವಳಿಗೆ ಅಪರೂಪವಲ್ಲ. 2 ಕಾರುಗಳನ್ನು ಇಟ್ಕೊಂಡಿದ್ದ ಶ್ರೀಮಂತರ ಮನೆಯ ಹೆಣ್ಣು ಮಗಳು ಅವಳು. ಕೆಲವನ್ನು ಪಡೆಯಬೇಕಾದ್ರೆ ಕೆಲವನ್ನು ಕಳೆದುಕೊಳ್ಬೇಕಿತ್ತು. ಆ ಸಾಫ್ಟ್ವೇರ್ ಕಂಪನಿಯಲ್ಲಿ ಹೊಸದಾದ ಅಪಾಯಿಂಟ್ಮೆಂಟ್ ಆಗಿದ್ರೂ ಅವಳ ಬುದ್ಧಿವಂತೆ, ಚುರುಕುತನ, ಕೆಲಸದಲ್ಲಿನ ಶ್ರದ್ಧೆ ಬಗ್ಗೆ ಅಪಾರವಾದ ಮೆಚ್ಚುಗೆ ಗಳಿಸಿದ್ಲು. ತೀರಾ ಕಷ್ಟವೆನಿಸಿದ್ರೂ CA ಮಾಡಿದ್ದು. ಆಗ ಉಪಯೋಗಕ್ಕೆ ಬಂದಿತು. ಆ ಪ್ರೊಫೆಷನ್ ಬಗ್ಗೆ ವಿಪರೀತ ಇಂಟ್ರೆಸ್ಟ್. ಲಂಚ್ ಸಮಯಕ್ಕೆ ಶೇಷಮ್ಮನಿಂದ ಅಪರೂಪಕ್ಕೆ ಕಾಲ್ ಬಂದಾಗ ಅವಳಿಗೆ ಗಾಬರಿ. ನನಗೆ ಊಟ ಇಷ್ಟವಾಗಿಲ್ಲ, ಹತ್ತಿರದಲ್ಲಿರೋ ಹೋಟೆಲ್ನಿಂದ ಪಾರ್ಸೆಲ್ ಕಳಿಸೋ ಕೇಳು ಹೇಳಿದ್ರು. ಮಾತು ಬೇಡ ಅನಿಸಿ ಕಾಲ್ ಕಟ್ ಮಾಡಿದ್ಲು. ಮುಂದೇನು ಕಸಿಪಿಸಿ. ಆಮೇಲೆ ಅರ್ಧ ಗಂಟೆಗೆ ವಾಚ್ಮನ್ನಿಂದ ಕಾಲ್ ಬಂತು. ಮೇಮ್ ಸಾಬ್, ನೀವು ಫುಲ್ ವೆಜಿಟೇರಿಯನ್ ಅಂತ ಗೊತ್ತು, ಆದರೆ ನಿಮ್ಮ ಫ್ಲ್ಯಾಟ್ನಲ್ಲಿರೋ ಓಲ್ಡ್ ವುಮೆನ್ ನಾನ್ ವೆಜ್ ತಂದು ಕೊಡೋಕೆ ಹೇಳಿದರು. ನಾನು ರೆಫ್ಯೂಸ್ ಹೇಳಿದೆ. ಅವನು ಕೇಳಿದ ಉದ್ದೇಶ ಅರ್ಥವಾಗಿತ್ತು. ಓಕೆ, ತಂದು ಕೊಡಬೇಡ, ದೃಢವಾಗಿ ಹೇಳಿದ್ಲು. ಅರ್ಧ ದಿನ ರಜಾ ಪಡೆದು ಮನೆಗೆ ಬಂದಳು. ಕೆಲವಲ್ಲಿ ಕಾಂಪ್ರಮೈಸ್ ಸಾಧ್ಯವಿಲ್ಲ. ಮೊದಲ ಸಲ ಶೇಷಮ್ಮನ ಇಂಥ ಆಫರ್. ಭಾಸ್ಕರ್ನ ಪ್ರೀತಿಸುವಾಗ ಅಲ್ಲೊಂದು ಪ್ರೇಮ ಕತೆ ಇತ್ತು. ಭವಿಷ್ಯ ಚಿಂತನೆಗೆ ಅವಕಾಶವಿರಲಿಲ್ವೇನೋ. ಒಂದು ರೀತಿಯ ಆತುರ, ಕಾತುರ, ಭಾವೋದ್ವೇಗ. ಬಂದಾಗ ವಾಚ್ಮನ್ 2 ಹೆಜ್ಜೆ ಮುಂದೆ ಬಂದು ಹೇಳಲು ಹೊರಟಾಗ ಬೇಡವೆಂದು ಸನ್ನೆ ಮಾಡಿ ಲಿಫ್ಟ್ನೊಳಗೆ ತೂರ್ಕೊಂಡ್ಳು. ಹೆಚ್ಚು ಕಡಿಮೆ ಇಲ್ಲಿನ ಫ್ಲ್ಯಾಟ್ನಲ್ಲಿರೋರೆಲ್ಲ ಸ್ವಲ್ಪ ಅನುಕೂಲವಿದ್ದವರು. ಹೆಚ್ಚು ಕಡಿಮೆ ಗಂಡ ಹೆಂಡತಿ ದುಡಿಮೆಗೆ ಕೈ ಹಚ್ಚಿದವರೇ. ಫ್ಲ್ಯಾಟ್ನ ಕಾಲಿಂಗ್ ಬೆಲ್ ಒತ್ತಿದಾಗ ಬಾಗಿಲು ತೆರೆದ್ರು ಶೇಷಮ್ಮ. ವಾಚ್ಮೆನ್ ಊಟ ತರಲು ನಿರಾಕರಿಸಿದ್ರಿಂದ ಸ್ವಲ್ಪ ಮಟ್ಟಿಗೆ ಸಿಟ್ಟಾಗಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.